ಹೊಸ ತಮಿಳುನಾಡಿನಲ್ಲಿ ಇವತ್ತು ಶಾಲೆಯ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ವೇದಿಕೆಯಲ್ಲಿ ಆಸೀನರಿರುವ ನಿಮ್ಮ ಊರಿನ ಸುಪುತ್ರರು ಮತ್ತು 3 ವರ್ಷದಿಂದ ನನಗೆ ಚಿರಪರಿಚಿತರಾದ ತಿಪ್ಪೇಸ್ವಾಮಿ ಸಾಹೇಬ್ರೆ, ಇಡೀ ಈ ಸಂಸ್ಥೆಯ ಬೆಳವಣಿಗೆಗೆ ಅವರೇ ಕಾರಣಕರ್ತರು. 2020-21ರಲ್ಲಿ MD ಕ್ಲಿನಿಕ್ಸ್ ಇದ್ದಾಗ ಅವರ ಪರಿಚಯ ಆಯಿತು. ಇಲ್ಲಿ ಕಂಪ್ಯೂಟರ್ ಲ್ಯಾಬ್ ಅನ್ನ ಸೆಟಪ್ ಮಾಡೋ ಸಮಯದಲ್ಲಿ ಅದ್ಭುತವಾಗಿ ಅವರು ಈ ರೀತಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಗ್ರಾಮಕ್ಕೆ ಇಂಥ ಒಬ್ಬರ ಕೊಡುಗೆ ಇದ್ರೆ ಒಂದು ಸರ್ಕಾರಿ ಶಾಲೆಯನ್ನ ಯಾವ ಮಟ್ಟಕ್ಕೆ ನಾವು ಬೆಳೆಸಬಹುದು, ಗ್ರಾಮೀಣ ಭಾಗದಗಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಮತ್ತು ಅದಕ್ಕೆ ಅನುಕೂಲ ಆಗೋದಕ್ಕೆ ಅವರು ಮಾದರಿಯಾಗಿದ್ದಾರೆ. ಅದು ಇಡೀ ನಿಮ್ಮ ಗ್ರಾಮಕ್ಕೆ, ಇದು ಸುತ್ತಮುತ್ತಲಿನ ಗ್ರಾಮಕ್ಕೆ ಒಂದು ಅದೃಷ್ಟವೇ ಸರಿ. ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಆಸೀನರಿರುವ MD ನ್ಯೂಸ್ ಫಸ್ಟ್ನ MD ಮತ್ತು CEO ಆದ ಶ್ರೀ ರವಿಕುಮಾರ್ ಅವರೇ, ಹಾಗೂ ಅಡಿಷನಲ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಶ್ರೀ ನೇತ್ರಪಾಲ್ ಅವರೇ, ಆದರ್ಶ ಬಿಲ್ಡರ್ ಡೆವಲಪರ್ ಆದ ಶ್ರೀ ಅಶೋಕ್ ಕುಮಾರ್ ಅವರೇ, ಮತ್ತು ಈ ಶಾಲೆಯ SDMC ಅಧ್ಯಕ್ಷರಾದ ಶ್ರೀ ತಿಮ್ಶೆಟ್ಟಿ ಅವರೇ, ಪ್ರಾಂಶುಪಾಲರೇ, ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಇನ್ನಿತರ ಗಣ್ಯರೇ, ಸಾರ್ವಜನಿಕರೇ, ಮಕ್ಕಳೇ, ಪೋಷಕರೇ ಮತ್ತು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರೇ, ವಾರ್ಷಿಕೋತ್ಸವ ಗ್ರಾಮೀಣ ಭಾಗದಲ್ಲಿ ಏನು ಇಂಥ ಒಂದು ಅದ್ಭುತವಾದ ಶಾಲೆಯ ನಿಮಗೆ ಕೊಡುಗೆ ಇದೆ. ಇದರ ಸದುಪಯೋಗ ನೀವು ಪಡ್ಕೊಳ್ಬೇಕು. ನಾವು ಸಹ, ನಾನು ಮತ್ತು ಕೆಲವರು ಇರ್ಬೋದು, ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಸುಮಾರು 1970ರಿಂದ 80ರ ಸಮಯದಲ್ಲಿ ಹಳ್ಳಿನಲ್ಲೇ ಓದಿದ್ದು, ಕನ್ನಡ ಶಾಲೆಯಲ್ಲಿ. ನಿಮಗೆಲ್ಲ ಇಷ್ಟೆಲ್ಲ ಅನುಕೂಲ ಇದೆ. ಕಂಪ್ಯೂಟರ್ ಇರ್ಬೋದು, ಲ್ಯಾಬ್ ಇರ್ಬೋದು, ಒಳ್ಳೆ ಆಟದ ಮೈದಾನ, ಅತ್ಯಂತ ಅಚ್ಚುಕಟ್ಟಾದ ಶಾಲೆಯಲ್ಲಿ ಕೂತ್ಕೊಳ್ಲಿಕ್ಕೆ ಚೇರು ಮತ್ತೆ ಟೇಬಲ್. ನಮಗೆಲ್ಲ ಏನು ಇರಲಿಲ್ಲ. ನಾವೆಲ್ಲ ನೆಲದ ಮೇಲೆ ಕೂತು ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಒಂದು ಶಾಲೆಗೆ ಒಬ್ರು ಅಥವಾ ಇಬ್ರು ಟೀಚರ್ಸ್ ಇರೋರು. 1ರಿಂದ 4ನೇ ತರಗತಿವರೆಗೆ ಎಲ್ಲರಿಗೂ ಸೇರಿ ಒಬ್ಬರೇ ಮಾಸ್ಟ್ರು. ಆದರೆ ನಾವೆಲ್ಲ ಅದೃಷ್ಟವಂತರು. ಆ ಕಾಲದಲ್ಲಿ ನಮ್ಮೂರಿಗೆ ಬೇರೆ ಊರಿಂದ, ಹೊಸದುರ್ಗ ತಾಲೂಕು ಬಾಗೂರಿಂದ ಒಬ್ರು ಟೀಚರ್ ಬರೋರು, ಗುಂಡೂರಾವ್ ಅಂತೇಳಿ. ಅವರು ಇನ್ನೂ ಇಲ್ಲ. ಅವರು 3 ಕಿಲೋಮೀಟ್ರು ಮಳೆ, ಅವಾಗ ನಮ್ಮೂರಿಗೆ ರಸ್ತೆ ಇರಲಿಲ್ಲ, ಹಳ್ಳದಲ್ಲೇ ನಡ್ಕೊಂಡು ಬರೋರು. ಆದರೆ ಪ್ರತಿಯೊಂದು ಈ ವಿಷಯದಲ್ಲಿ ಅವರು ಪರಿಣಿತರಾಗಿದ್ರು. ಅತ್ಯಂತ ಉತ್ಕೃಷ್ಟವಾದ ವಿದ್ಯಾಭ್ಯಾಸ ನೀಡ್ತಾ ಇದ್ರು. ಒಂದು ಉದಾಹರಣೆಗೆ ಹೇಳ್ತೀನಿ. ಅವರು ಯಾವ ರೀತಿ ಪರೀಕ್ಷೆ ಆ ಕಾಲದಲ್ಲಿ ಮಾಡ್ತಿದ್ರಂದ್ರೆ, ನಾವು ಯಾರು ಇನ್ನೊಬ್ಬರ ಜೊತೆಯಲ್ಲಿ ಕಾಪಿ ಹೊಡಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವರು ಕಾಪಿ ಹೊಡೆದ್ರೆ ಅವರು ಹೊರಗಡೆ ಕಳ್ಸೋರು. ಆ ರೀತಿಯ ವಿದ್ಯಾಭ್ಯಾಸವನ್ನ ಸರ್ಕಾರಿ ಶಾಲೆಯಲ್ಲಿ ನೀಡ್ತಾ ಇದ್ರು. ಅದೇ ರೀತಿಯಾಗಿ ನಮ್ಮ ಈ ಪೋಷಕರು, ಟೀಚರ್ಸ್ ಏನಿದ್ದಾರೆ, ಅವರು ನಮ್ಮ ಗುರುಗಳು ಮಕ್ಕಳಿಗೆ ಅಂತ ಉತ್ಕೃಷ್ಟವಾದ ವಿದ್ಯಾಭ್ಯಾಸವನ್ನ ನೀಡುವ ಅವಶ್ಯಕತೆ ಇದೆ. ಆ ಕಾಲದಲ್ಲಿ ಇನ್ನೂ ನೀವು ನೆನ್ಪಿಟ್ಕೋಬೇಕು, ಏನು ಕೂಲಿ ಮಠ ಅಂತಿದ್ರು, ಟ್ಯೂಷನ್, ಹಳ್ಳಿನಲ್ಲಿ ಟ್ಯೂಷನ್ಗಳಿರೋದು ಸಂಜೆ. ಆ ಟ್ಯೂಷನ್ಗಳು ಸಹ ಅದಾದ್ರೆ, ಈಗಾಗಲೇ ನಮ್ಮ ತಿಪ್ಪೇಸ್ವಾಮಿ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು ಮೊಬೈಲ್ ಫೋನು, TV ಬಗ್ಗೆ. ಅದಂತೂ ಸತ್ಯ, 100ಕ್ಕೆ 100 ಸತ್ಯ. ಪ್ರತಿಯೊಬ್ಬರು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀವಿ. ಮೊಬೈಲ್ನಲ್ಲಿ ನಾವು ಏನಾದರೂ ನೋಡ್ಬೋದು. ನೀವು ಒಳ್ಳೇದಕ್ಕೂ ಉಪಯೋಗಿಸ್ಕೋಬಹುದು, ಕೆಟ್ಟದಕ್ಕೂ ಉಪಯೋಗಿಸ್ಕೋಬಹುದು. ನಿಮಗೆ ಇಂಟರ್ನೆಟ್ಟಲ್ಲಿ ಓಪನ್ ಮಾಡಿದ್ರೆ ಪ್ರತಿಯೊಂದು ವಿಷಯವೂ ನಿಮಗೆ ಸಿಗುತ್ತೆ. ಅದನ್ನ ದಯವಿಟ್ಟು ಒಳ್ಳೇದಕ್ಕೆ ಸದುಪಯೋಗ ಪಡಿಸ್ಕೊಳ್ಳಿ. 10ನೇ ತರಗತಿವರೆಗೆ ಮಕ್ಕಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾವುದೇ ಅವಶ್ಯಕತೆ ಇಲ್ಲ. ನಾವು ಆ ಮೊಬೈಲ್ ಫೋನಿಂದ ಕೆಟ್ಟ ದುಷ್ಪರಿಣಾಮಗಳನ್ನ ನೋಡ್ತಾ ಇದೀವಿ. ಸಣ್ಣ ಸಣ್ಣ ಮಕ್ಕಳು ಕೆಟ್ಟ ಚಟಕ್ಕೆ ಬೀಳೋದು, ಈ ರೀತಿ ಎಲ್ಲ ಘಟನೆಗಳು ನಡೀತಾ ಇದೆ. ಎಲ್ಲರೂ ಪೇಪರ್ನಲ್ಲಿ ಓದ್ತೀರಿ, TV-ನಲ್ಲಿ ನೋಡ್ತೀರಿ. ಆದ್ರಿಂದ ನಮ್ಮ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನವನ್ನ ನೀಡಿ, ಒಳ್ಳೆಯ ಒಂದು ವ್ಯಾಲ್ಯೂಸ್, ತತ್ವಗಳನ್ನ ನೀಡಬೇಕಾಗಿದೆ. ತತ್ವಗಳು ಮರೆತು ಹೋಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಕತೆ, ವಚನ, ಬೇರೆ ಬೇರೆ ರೀತಿ ಮಕ್ಕಳಿಗೆ ಹೇಳಿ ಅವ್ರಿಗೆ ಪುಸ್ತಕ ಓದೋ ಹ್ಯಾಬಿಟ್ ಇತ್ತು. ಆ ಪುಸ್ತಕ ಓದೋ ಹ್ಯಾಬಿಟ್ ಈಗ ಕ್ರಮೇಣವಾಗಿ ಕಡಿಮೆ ಆಗ್ತಾ ಇದೆ. ಯಾರು ಬುಕ್ಗಳನ್ನು ಓದ್ತಾ ಇಲ್ಲ. ಬುಕ್ ಓದೋದು ಬಿಟ್ಟು TV, ಸೀರಿಯಲ್ಲು, ಮೊಬೈಲ್ ಫೋನು, ಇದರಲ್ಲೇ ಲೋಕ ಅಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಇಂಥ ಅದ್ಭುತವಾದ
ಈ ಗ್ರಾಮೀಣ ಭಾಗದಲ್ಲಿ, ಯಾಕೆಂದ್ರೆ ಇದೇ ತರದ ಸ್ಕೂಲ್ಗೆ ನೀವು ನಗರ ಪ್ರದೇಶಕ್ಕೆ ಹೋದ್ರೆ 1 ವರ್ಷಕ್ಕೆ ಲಕ್ಷಗಟ್ಟಲೆ ಫೀಸ್ ಕೊಡಬೇಕಾಗುತ್ತೆ. ನಮ್ಮ ಗ್ರಾಮೀಣ ಭಾಗದ ಜನಗಳು ಅಷ್ಟೊಂದು ಫೀಸನ್ನು ಕೊಟ್ಟು ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಇಂಥ ಒಳ್ಳೆ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು, ಆಮೇಲೆ ಒಂದಂತೂ ನಿಜ, ನೀವು ಪ್ರತಿಯೊಬ್ಬರು, ಎಲ್ರಿಗೂ ನಿಮ್ಗೆ ಶಕ್ತಿ ಇದೆ, ಶ್ರೇಷ್ಠವಾದ ಒಂದು ಮನಸ್ಸಿದೆ. ಯಾರು ಏನು ಸಾಧಿಸ್ಲಿಕ್ಕೆ ಆಗಲ್ಲ ಅನ್ನೋದು ಸುಳ್ಳು. ಪ್ರತಿಯೊಬ್ಬರು ಒಂದು ಮನಸ್ಸಿಗೆ ಅಂದ್ಕೊಂಡಿದ್ದನ್ನ ಸಾಧಿಸ್ಬೋದು. ನಾವು ಮತ್ತೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಉದಾಹರಣೆ. ಮನಸ್ಸು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ. ಆದ್ರೆ ನೀವು ಪಾಸಿಟಿವ್ ಥಿಂಕಿಂಗ್, ಮಹಾತ್ಮ ಗಾಂಧಿ ಅವರು ಹೇಳಿದಂಗೆ ಯಾವತ್ತು ಪಾಸಿಟಿವ್ ಥಿಂಕಿಂಗ್ ಇದ್ರೆ, ಮನಸ್ಸನ್ನು ಮಾಡಿದ್ರೆ ಏನನ್ನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಮಕ್ಕಳಿಗೆ ಬರೀ ಬೈದು ವಿದ್ಯಾಭ್ಯಾಸದ ಬಗ್ಗೆ ಆಗ್ಲಿ, ಅವರು ಮಾರ್ಕ್ಸ್ ಕಡಿಮೆ ತಗೊಂಡಿದ್ದಾರೆ ಅಂತ ಅವರಿಗೆ ಗದರಿಸಿ ಹೇಳೋದಕ್ಕಿಂತ ಮುಖ್ಯವಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿ, ಈ ಸಾರಿ ಅಲ್ಲ ಮುಂದಿನ ಸಾರಿ ಇನ್ನೂ ಹೆಚ್ಚಿಗೆ ನೀವು ಮಾರ್ಕ್ಸ್ ತೆಗಿಬಹುದು ಅಂತೇಳಿ, ನೀನು ಇನ್ನೂ ಹೆಚ್ಚಿಗೆ ತೆಗಿಬಹುದು ಅನ್ನೋದಕ್ಕಿಂತ ಮುಂದಿನ ಸಾರಿ ಪ್ರಯತ್ನ ಮಾಡಿದ್ರೆ ಬೇರೆ ಒಂದು ಸಬ್ಜೆಕ್ಟ್ ಅಲ್ಲಿ ಇನ್ನೂ ಹೆಚ್ಚಿಗೆ ತೆಗಿತೀಯ ಅಂತೇಳಿ ಉದಾಹರಣೆಗಳನ್ನ ನೀಡಿದ್ರೆ ಅದು ಸಾಧ್ಯ ಇದೆ. ಆಮೇಲೆ ಎಲ್ಲರೂ ಒಂದು ತಿಳ್ಕೋಬೇಕು, ಯಾವುದೂ ಕಷ್ಟ ಇಲ್ಲ, ನಮ್ಮ ಮನಸ್ಸೇ ಮಾರ್ಗ. ನಮ್ಮ ಲೇಟ್ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಇಡೀ ಅವರು ತನ್ನ ಸಣ್ಣ ಒಂದು ವಯಸ್ಸಿನಲ್ಲಿ ಅವರು ಯೋಚನೆ ಮಾಡಿದ್ರು, ಅವ್ರೂರ ಮೇಲೆ ಫ್ಲೈಟ್ಸ್ ಹೋಗ್ತಾ ಇತ್ತು. ಅದನ್ನ ನೋಡಿ ಅವ್ರು ಹೇಳಿದ್ರು, ಅವ್ರು ನೋಡ್ತಾ ಇದ್ರು, ನಾನು ಫ್ಲೈಟ್ ಇಂಜಿನಿಯರ್ ಆಗ್ಬೇಕು ಅಂತ. ಅದೇ ಒಂದನ್ನ ಕನಸು ಕಂಡ್ರು. ಆ ಕನಸನ್ನ ಮನಸ್ಸಲ್ಲಿ ಮಾಡಿ, ಆ ಕನಸನ್ನ ಒಳ್ಳೆಯದಾಗಿ ಮಾರ್ಗದರ್ಶನವಾಗಿ ಮುಂದೆ ಅವರು ಒಂದು ದೊಡ್ಡ ಸೈಂಟಿಸ್ಟ್ ಆಗಿ, ನಂತರ ದೇಶದ ಅತ್ಯಂತ ಉನ್ನತ ಹುದ್ದೆ ಅಧ್ಯಕ್ಷರಾಗಿ, ರಾಷ್ಟ್ರಪತಿಗಳಾಗಿ ಆ ಸಾಧನೆಯನ್ನ ಮಾಡಿದ್ರು. ಇದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಇರೋರು ಇರ್ಬೋದು, ಅಬ್ದುಲ್ ಕಲಾಂ ಜಿ ಇರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು, ಹೀಗೆ ಅನೇಕ ನಿದರ್ಶನಗಳನ್ನ ನಾವು ನೀಡಬಹುದು. ಸೊ ಆದ್ರಿಂದ ನೀವು ಎಲ್ಲ ಅವಕಾಶ ಇದೆ. ಯಾವುದೇ ಒಂದು ಎಕ್ಸಾಂಪಲ್, ನೀವು ಯಾವುದೇ ಒಂದು ಪ್ರಯತ್ನವನ್ನ ಮಾಡಿದ್ರೆ, ಈಗ ನೀನು ಟೀಚರ್ ಆಗ್ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ಮುಂದೆ ಒಳ್ಳೆ ಅಧಿಕಾರಿ ಆಗ್ಬೇಕು, ಅಥವಾ ಲೆಕ್ಚರರ್ ಆಗ್ಬೇಕು, ಟೀಚರ್ ಆಗ್ಬೇಕು, ಮತ್ತೆ ಇನ್ನೂ ಬೇರೆ ಬೇರೆ ಯಾವ್ದಾದ್ರು ಒಂದು ಉದ್ಯೋಗದಲ್ಲಿ ಹೋಗಿ ನಾನು ಒಂದು ಇಂಡಸ್ಟ್ರಿನ ಸ್ಥಾಪಿಸ್ಬೇಕು, ಎಲ್ಲದೂ ಸಾಧ್ಯ ಇದೆ. ಆದ್ರಿಂದ ಮಕ್ಕಳನ್ನ ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ಒಂದು ಗೈಡೆನ್ಸ್ ಕೊಟ್ಟು ಸಸೂತ್ರವಾಗಿ, ನಾವು ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಗ್ರಾಮೀಣ ಭಾಗದಲ್ಲಿ ಮಕ್ಕಳು ನೀವು ಬಹಳ ಮುಖ್ಯ. ಅಂದ್ರೆ ಈ ಒಂದು ಓದಿನ ಜೊತೆಗೆ ಆಟವನ್ನ ಸಹ ನೀವು ಮಾಡೋದನ್ನ ರೂಢಿಸ್ಕೊಳ್ಬೇಕು. ನಿಮ್ಮ ಫಿಸಿಕಲ್ ಆಕ್ಟಿವಿಟಿ, ಆರೋಗ್ಯ ಸರಿಯಾಗಿರ್ಬೇಕಂದ್ರೆ ಆಟವನ್ನ ಆಡೋದು ಬಹಳ ಮುಖ್ಯ. ನಾವು ಸಹ ಕಾಲೇಜ್ನಲ್ಲಿದ್ದಾಗ ಎಂದೂ ಸಹ ಎಕ್ಸಾಮ್ಸ್ ಇದೆ ಅಂದ್ರೆ ಆಟ ಆಡದೆ ಬಿಡ್ತಿರ್ಲಿಲ್ಲ. ಯಾವುದೇ ಎಕ್ಸಾಮ್ ಇದ್ರು ನಾವು ಸ್ಪೋರ್ಟ್ಸ್ ಅಲ್ಲಿ ಯೂನಿವರ್ಸಿಟಿ ಲೆವೆಲ್ಗೆ ಅಥ್ಲೆಟಿಕ್ಸ್ ಇರ್ಲಿ, ವಾಲಿಬಾಲ್ ಇರ್ಲಿ ಆಟ ಆಡ್ತಿದ್ವಿ. ಆದ್ರಿಂದ ಆಟ ಆಡೋದ್ರಿಂದ ನಿಮ್ಮ ಶಕ್ತಿ, ಮನಸ್ಸು ಅಭಿವೃದ್ಧಿಗೊಳ್ಳುತ್ತೆ, ಅದು ಬಹಳ ವೃದ್ಧಿ ಆಗುತ್ತೆ. ಆದ್ರಿಂದ ಆಟವನ್ನು ಆಡೋದನ್ನು ಸಹ ನೀವು ಮರಿಬೇಡಿ. ವಿದ್ಯಾಭ್ಯಾಸ ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಸಹ ನಾವು ಗಮನ ಕೊಡಬೇಕಾಗಿದೆ. ಎಲ್ಲ ನಗರ ಪ್ರದೇಶ, ಎಲ್ಲ ಕಡೆ ಪ್ರತಿಯೊಂದು ಇದರಲ್ಲಿ ಮಕ್ಕಳು ಬರೀ ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಮಾರ್ಕ್ಸ್ ಜಾಸ್ತಿ ತೆಗಿಬೇಕು, 90%, 100%. ಅದೊಂದೇ ಅಲ್ಲ ಜೀವನ ಅಂದ್ರೆ ಪರಿಪೂರ್ಣ ವ್ಯಕ್ತಿತ್ವ ಬೇಕಂದ್ರೆ ನೀವು ಆಟವನ್ನು ಸಹ ಆಡಬೇಕು. ಎಲ್ಲ ಹೋಲ್ಸಮ್ ಪರ್ಸನಾಲಿಟಿ ಆಗಿ ಡೆವಲಪ್ ಆಗ್ಬೇಕಂದ್ರೆ ಟೀಚರ್ಸ್ ಮತ್ತೆ ಪೋಷಕರ ಒಂದು ಏನಿದೆ ಅವರ ಮಹತ್ವ, ಅವ್ರ ಗೈಡೆನ್ಸ್ ಬಹಳ ಇಂಪಾರ್ಟೆಂಟು. ಇಂಥ ಒಂದು ಅದ್ಭುತವಾದ ಶಾಲೆಯನ್ನ ನಿರ್ಮಿಸಿ, ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿ, ಬಹಳಷ್ಟು ಶ್ರಮವಹಿಸಿ ತಮ್ಮ ವೈಯಕ್ತಿಕ ಇದಕ್ಕೆ ಜೀವನವನ್ನು ಮುಡಿಪಿಟ್ಟು ಎಷ್ಟೊಂದು ನಿಮಗೆ ಫಂಡ್ಸ್ ಅನ್ನ ತಂದು ಡೆವಲಪ್ ಮಾಡಿರ್ತಕ್ಕಂಥ ತಿಪ್ಪೇಸ್ವಾಮಿ ಮತ್ತು ಅವರ ತಂಡದವರಿಗೆ ನಾನು ಹೃತ್ಪೂರ್ವಕವಾಗಿ ವಂದಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.